ವೀಕ್ಷಕ ಬಂಧುಗಳೇ, 9 ಮಾಸ್ಟರ್ಸ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಮೇಷ ರಾಶಿಯವರ ಜನ್ಮರಾಶಿ ಫಲವನ್ನು ತಿಳಿದುಕೊಳ್ಳೋಣ. ಈ ಮೇಷ ರಾಶಿಗೆ ಮಂಗಳನು ಅಧಿಪತಿಯು. ಈ ರಾಶಿಯವರ ಮನಸ್ಸು ಸದಾ ಚಂಚಲ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ಏನಾದರೊಂದು ಹೊಸ ಬದಲಾವಣೆ ಮಾಡುತ್ತಿರುತ್ತೀರಿ. ಇತರರನ್ನು ನೀವು ಆಳುವ ಸ್ವಭಾವದವರಾಗಿರುತ್ತೀರಿ. ಯಾವ ಕೆಲಸವೇ ಆಗಲಿ ಹಠದಿಂದ ಸಾಧಿಸುವವರಾಗುತ್ತೀರಿ. ನೀವು ಕೈ ಹಿಡಿದ ಕೆಲಸ ಎಂತಹ ಕಷ್ಟದ ಕೆಲಸವಾದರೂ ಛಲದಿಂದ ಸಾಧಿಸಬಲ್ಲಿರಿ. ನೀವು ಯಾವಾಗಲೂ ಸ್ವತಂತ್ರರಾಗಿರಲು ಬಯಸುವ ವ್ಯಕ್ತಿ. ನಿಮ್ಮ ಅಧಿಕಾರದಲ್ಲಿ ಸದಾ ನಿಷ್ಠುರರಾಗಿರುತ್ತೀರಿ. ನಿಮ್ಮಲ್ಲಿ ನಾಯಕನಾಗುವ ಗುಣ ಹೇರಳ. ನಿಮ್ಮ ಕೆಲಸ ಕಾರ್ಯವನ್ನು ಧೈರ್ಯವಾಗಿ ಮಾಡಿ ಮುಗಿಸುತ್ತೀರಿ. ಮಾತಿಲ್ಲಂತ ಹೆಚ್ಚು ಕೆಲಸದಲ್ಲಿ ವಿಶ್ವಾಸವುಳ್ಳವರು. ನಿಮಗೆ ಸಾಮಾನ್ಯವಾಗಿ ಕೋಪವೂ ಬಾರದು. ಬಂದರೆ ಅದು ನಿಯಂತ್ರಣದಲ್ಲಿಲ್ಲ. ದೈಹಿಕವಾಗಿ ನೀವು ಬಲಿಷ್ಠರಾಗೇ ಇರುತ್ತೀರಿ. ನಿಮ್ಮ ಕಣ್ಣು ಸ್ವಲ್ಪ ಕೆಂಪಾಗಿರುವುದು. ಮಾತು ಸ್ವಲ್ಪ ಗಡುಸಾಗಿದ್ದರೂ ಒರಟಾಗಿಲ್ಲ. ನಿಮಗೆ ಮುಚ್ಚುಮರೆಯಿಂದ ಮಾತನಾಡಲು ಬರುವುದಿಲ್ಲ. ನಿಮಗೆ ಧರ್ಮದಲ್ಲಿ ಶ್ರದ್ಧೆ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯೂ ಇರುವುದು. ಒಂದೊಂದು ವೇದಾಂತ ವಿಚಾರಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಅದರ ಸಲಹೆ ಅನುಸರಿಸುತ್ತೀರಿ. ಸದಾ ಏನಾದರೊಂದು ಮಾಡಲು ಬಯಸುತ್ತೀರಿ. ಕಷ್ಟಪಟ್ಟು ದುಡಿಯುತ್ತೀರಿ. ತಾಳ್ಮೆಯೊಂದಿದ್ದರೆ ಏನು ಬೇಕಾದರೂ ಸಾಧಿಸಬಲ್ಲಿರಿ. ಈ ರಾಶಿಯಲ್ಲಿ ಹುಟ್ಟಿದವರು ಪಿತ್ತ ಪ್ರಕೃತಿಯುಳ್ಳವರು, ಗರ್ವಿಷ್ಠರು. ಕ್ಷತ್ರಿಯ ವರ್ಣದವರಾದ ಇವರಿಗೆ ದುಂಡು ಹಾಗೂ ಕೆಂಪು ಕಣ್ಣುಗಳು ಇರುತ್ತವೆ. ಸದಾ ರೋಗಿಯಾದರೂ ಧರ್ಮ ಕಾರ್ಯಗಳಲ್ಲಿ ಹೆಚ್ಚು ಗಮನ ಕೊಡುವವರು. ಸರಕಾರಿ ಜನರಿಂದ ಮನ್ನಣೆ ಪಡೆದವರು. ವಿರುದ್ಧಲಿಂಗದವರಲ್ಲಿ ಪ್ರೇಮ ಗಳಿಸುವವರು. ಹಣವಂತರು, ವಿದ್ಯಾವಂತರು, ಮಕ್ಕಳನ್ನು ಹೊಂದಿರುವವರು. ಜೊತೆಗೆ ಭೋಜನ ಪ್ರಿಯರು. ಗುರು ದೇವತಾ ಭಕ್ತಿಯುಳ್ಳವರೂ ಆಗಿರುವರು. ಇವರು ತಲೆಯಲ್ಲಿ ಆಗುವ ಹುಣ್ಣಿನಿಂದ ಅಥವಾ ಆಯುಧದ ಹೊಡೆತದ ಗಾಯದಿಂದ ಬಹು ದಿವಸ ನರಳುವರು. ಇವರಿಗೆ ಇಬ್ಬರು ಸಂಗಾತಿ ಇರುವ ಸಾಧ್ಯತೆಯುಂಟು. ಸದಾ ಪರಸ್ಥಳ ಸಂಚಾರಿಯು. ವ್ಯಾಪಾರದಲ್ಲಿ ದ್ರವ್ಯ ಸಂಗ್ರಹಿಸುವರು. ಗರ್ವಿ ಸಂಬಂಧದ ರೋಗವುಳ್ಳವರು. ಬಿಸಿ ಭೋಜನದಲ್ಲಿ ಪ್ರೇಮವುಳ್ಳವರು. ಸಿಟ್ಟಿಗೆ ಬಂದರೂ ಬೇಗ ಶಾಂತನಾಗುವರು. ತರಕಾರಿ ಪಲ್ಯಗಳ ಊಟದಲ್ಲಿ ಅಕ್ಕರೆಯುಳ್ಳವರು. ಸದಾಚಾರಶೀಲರು. ಇವರ ಅಂಗೈಯಲ್ಲಿ ಶಕ್ತಿ ರೇಖೆ ಇರುವುದು. ಚಪಲ ಚಿತ್ತರೂ ಆಗಿರುತ್ತಾರೆ. ಜಾಗ್ರತೆ ವಹಿಸಬಹುದಾದ ಕಷ್ಟಕರ ಸಮಯಗಳು ಹೀಗಿವೆ. ಜನಿಸಿದ ಒಂದು ವಯಸ್ಸಿನಲ್ಲಿ ಅಂಗರೋಗ, ಮೈಲಿ ಅಥವಾ ಗೊಬ್ಬರ ಭಯ. 7ನೇ ವಯಸ್ಸಿನಲ್ಲಿ ಜ್ವರ ಪೀಡೆಯು. 16ರಿಂದ 17ನೇ ವರ್ಷದಲ್ಲಿ ವಿಷ ಸೇವನೆಯು ಅಥವಾ ವಿಷರೋಗ ಬಾಧೆಯು. 2, 3, 1, 2, 1, 8ನೇ ಅವಧಿಯಲ್ಲಿ ಒಮ್ಮೆ ನೀರಿನ ಕಂಟಕವಿದೆ. 32ನೇ ವರ್ಷದ ದೇಹಾಲಸ್ಯ. ಈ ಕಂಟಕಗಳನ್ನು ಕಳೆದರೆ ಈ ಜಾತಕರು 75 ವರ್ಷ 2 ತಿಂಗಳು 18 ಘಳಿಗೆಯಲ್ಲಿ ಸಮಾಧಾನದಿಂದ ಮರಣ ಹೊಂದುತ್ತಾರೆ. ಈಗ ತಿಳಿಸಿದ ಈ ಫಲಗಳು ಕೇವಲ ಜನ್ಮರಾಶಿಗೆ ಅಷ್ಟೇ ಸೀಮಿತ ಅವಧಿ. ಆದ್ದರಿಂದ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಂಪೂರ್ಣ ಜಾತಕ ವಿಶ್ಲೇಷಣೆ ಅಗತ್ಯವಿದೆ. ಪ್ರಿಯ ವೀಕ್ಷಕರೇ, ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತೊಂದು ಹೊಸ ವಿಡಿಯೋ ಪ್ರಚೋದನೆಯಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.